ದೇವರ ಹೆಸರಿನಲ್ಲಿ ಯುದ್ಧ ಶುರುವಾಗಲಿದೆ. ಯಹೂದಿ ಭಯೋತ್ಪಾದಕರಿಗೆ ಅತ್ಯಂತ ಪ್ರಬಲ ಪ್ರತಿರೋಧ ಒಡ್ಡಬೇಕಿದೆ. ದೇವರ ಹೆಸರಿನಲ್ಲಿ ಯುದ್ಧ ಶುರುವಾಗಿದೆ. ಯಹೂದಿ ಭಯೋತ್ಪಾದಕರಿಗೆ ಅತ್ಯಂತ ಪ್ರಬಲ ಪ್ರತಿರೋಧ ಒಡ್ಡಬೇಕಿದೆ. ಯಹೂದಿ ಭಯೋತ್ಪಾದಕರಿಗೆ ನಾವು ಯಾವುದೇ ಕರುಣೆಯನ್ನ ತೋರುವುದಿಲ್ಲ. ಶರಣಾಗುವಂತೆ ಟ್ರಂಪ್ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೆಯಲ್ಲಿ ಇರಾನ್ನ ಅಧ್ಯಕ್ಷ ಘೋಷಣೆ. ಇಸ್ರೇಲ್ ಮೇಲೆ ಅತ್ಯಾಧುನಿಕ ಹೈಪರ್ ಸ್ಯಾನಿಕ್ ಕ್ಷಿಪಣಿ ಪ್ರಯೋಗಿಸಿದಂತಹ ಇರಾನ್ ಅಧ್ಯಕ್ಷ ಅಯಾತುಲ್ಲಾ ಅಲ್ ಯುದ್ಧ ಘೋಷಣೆಯನ್ನ ಮಾಡಿದ್ದಾರೆ. ಇಸ್ರೇಲ್ನಿಂದ ಫತ್ವಾ 1 ಹೆಸರಿನ ಹೈಪರ್ ಸ್ಯಾನಿಕ್ ಕ್ಷಿಪಣಿ ದಾಳಿ ನಡೆಸಿರುವಂತಹ ಇರಾನ್ 11ನೇ ಸುತ್ತಿನ ಕ್ಷಿಪಣಿ ದಾಳಿಯಲ್ಲಿ ಈ ಒಂದು ಕ್ಷಿಪಣಿಯನ್ನ ಪ್ರಯೋಗಿಸಿದ್ದಾರೆ ಅಂತ ಹೇಳಿಕೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ನಿಂದ ಹೇಳಿಕೆ. ಇಸ್ರೇಲ್ ಮೇಲೆ ಆತ್ಮಾಹುತಿ ಡ್ರೋನ್ಗಳ ಮಳೆ ಸುರಿಸಿದಂತಹ ಇರಾನ್ನ ವೈಮಾನಿಕ ಗಡಿಗಳ ಮೇಲೆ ತಾನು ನಿಯಂತ್ರಣ ಸಾಧಿಸಿದ್ದಾಗಿ ಇಸ್ರೇಲ್ ಹೇಳಿಕೆ. ಇಸ್ರೇಲ್ನ ಈ ಒಂದು ಘೋಷಣೆಯ ಬಳಿಕವೂ ಇರಾನ್ನಿಂದ ಇನ್ನಷ್ಟು ವೈಮಾನಿಕ ದಾಳಿ. ಇಸ್ರೇಲ್ ಮತ್ತು ಇರಾನ್ ಜಟಾಪಟಿ ಮುಗಿದಂತ ಕಾಣಿಸ್ತಾ ಇಲ್ಲ. ಅದು ಮುಗಿಯೋದೂ ಇಲ್ಲ. 3ನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗತ್ತಾ ಎನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇರುವಂತದ್ದು. ಇದರ ನಡುವೆ ಇರಾನ್ ಆತ್ಮಾಹುತಿ ಡ್ರೋನ್ಗಳನ್ನು ಕೂಡ ಬಳಸಿಕೊಂಡು ಇಸ್ರೇಲ್ ಮೇಲೆ ಯುದ್ಧ ಸಾರ್ತಾ ಇರುವಂತದ್ದು. ಇಸ್ರೇಲ್ ಮತ್ತು ಇರಾನ್ ಕದನ ವಿರಾಮಕ್ಕೆ ಅಮೆರಿಕ ಎಂಟ್ರಿ ಆಗುತ್ತಾ ಆಗಲ್ವಾ ಅನ್ನುವಂಥದ್ದೆಲ್ಲವೂ ಕೂಡ ಬಂದಿದೆ. ಈಗ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಇಸ್ರೇಲ್ ಜೊತೆಗೆ ಸೇರಿಕೊಂಡು ಅಮೆರಿಕದಿಂದಲೂ ಯುದ್ಧ ಸಿದ್ಧತೆ. ಇರಾನ್ನ ರಾಷ್ಟ್ರಾಧ್ಯಕ್ಷರಿಂದ ಷರತ್ತುಗಳಿಲ್ಲದೆ ಶರಣಾಗುವಂತೆ ಅಮೆರಿಕ. ಜೊತೆಗೆ ಸೇರ್ಕೊಂಡು ಅಮೆರಿಕದಿಂದಲೂ ಯುದ್ಧ ಸಾಧ್ಯತೆ. ಇರಾನ್ ರಾಷ್ಟ್ರಾಧ್ಯಕ್ಷರಿಂದ ಷರತ್ತುಗಳಿಲ್ಲದೆ ಶರಣಾಗುವಂತೆ ಅಮೆರಿಕ ಎಚ್ಚರಿಕೆ. ಷರತ್ತುಗಳಿಲ್ಲದೆ ಇರಾನ್ ಅಧ್ಯಕ್ಷರು ಶರಣಾಗಬೇಕು ಎನ್ನುವುದು ಅಮೆರಿಕ ಅಧ್ಯಕ್ಷ ಟ್ರಂಪ್. ಖಮೇನಿಯಲ್ಲಿ ಅಡಗಿದ್ದಾರೆ ಎನ್ನುವುದು ನಮಗೆ ಗೊತ್ತಿದೆ ಎಂದಿರುವಂತಹ ಟ್ರಂಪ್. ಇತ್ತ ಇರಾನ್ ಮೇಲೆ ದಾಳಿ ಇನ್ನಷ್ಟು ತೀವ್ರಗೊಳಿಸಿರುವಂತಹ ಇರಾನ್ನ ರಾಜಧಾನಿ ತೆಹರಾನ್ ನ ಹಲವು ಕಡೆಯಲ್ಲಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಅಮೆರಿಕ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಅಮೆರಿಕ ಯುದ್ಧಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಇಸ್ರೇಲ್ ಜೊತೆಗೆ ಅಮೆರಿಕ ಕೂತ್ಕೊಂಡಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇರಾನ್ ಸ್ವಲ್ಪ ಚಿಕ್ಕದು ಅಥವಾ ಇರಾನ್ಗೆ ಸ್ವಲ್ಪ ಬಲ ಕಮ್ಮಿ ಆಯ್ತು ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ಲವೂ ಕೂಡ ಚೀನಾ ಸಪೋರ್ಟ್ ಮಾಡ್ತಾ ಇದೆ ಇರಾನ್ಗೂ ಕೂಡ. ಸೊ ಇಸ್ರೇಲ್ ಜೊತೆಗೆ ಸೇರ್ಕೊಂಡು ಅಮೆರಿಕದಿಂದಲೂ ಕೂಡ ಯುದ್ಧ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಇರಾನ್ ರಾಷ್ಟ್ರಾಧ್ಯಕ್ಷರಿಂದ ಷರತ್ತುಗಳಿಲ್ಲದೆ ಶರಣಾಗುವಂತೆ ಅಮೆರಿಕ ಎಚ್ಚರಿಕೆಯನ್ನ ನೀಡಿದೆ. ಷರತ್ತುಗಳಿಲ್ಲದೆ ಇರಾನ್ನ ಅಧ್ಯಕ್ಷ ಶರಣಾಗಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಖಮೇನಿಯಲ್ಲಿ ಅಡಗಿದ್ದಾರೆ ಎನ್ನುವುದು ನಮಗೆ ಗೊತ್ತಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇರುವಂತದ್ದು. ಇತ್ತ ಇರಾನ್ ಮೇಲೆ ದಾಳಿ ಇನ್ನಷ್ಟು ತೀವ್ರಗೊಳಿಸಿರುವಂತಹ ಇರಾನ್ ರಾಜಧಾನಿ ತೆಹರಾನ್ನ ಹಲವು ಕಡೆಯಲ್ಲಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ ಅನ್ನುವಂತಹ ಕಾರಣಕ್ಕೆ ಹೇಳ್ತಾ ಇರುವಂತದ್ದು. ಅಮೆರಿಕದ ಒಂದಿಷ್ಟು ಶಸ್ತ್ರಾಸ್ತ್ರಗಳು
ಎಲ್ಲವನ್ನೂ ಕೂಡ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿ ಅದಾದ ನಂತರ ಅದು ಹಿಂಗ್ ವರ್ಕ್ ಆಗುತ್ತೆ ಅಂತ ಒಂದು ಗ್ರೌಂಡಲ್ಲಿ ಕೂತ್ಕೊಂಡು ನೋಡು, ಅದಾದ್ಮೇಲೆ ಯುದ್ಧ ನಡೀತಾ ಇದೆಯಲ್ಲ ಅದಕ್ಕೂ ಕೂಡ ಸಾಗಾಟ ನಡೆಸುವಂತಹ ಕೆಲಸವನ್ನ ಅಮೆರಿಕ ಮಾಡುತ್ತೆ. ಅದು ಇಸ್ರೇಲ್ ಪರವಾಗಿ ನಿಂತುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.